ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮುರಳೀಧರ್ ವರ್ಮಾ, ಪ್ರೊಫೆಸರ್ ಮತ್ತು ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫೆಕ್ಷಸ್ ಡಿಸೀಸ್, ಕಸ್ತೂರ್ಬಾ ಹಾಸ್ಪಿಟಲ್, ಮಣಿಪಾಲ. ಇವತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಮಲೇರಿಯಾ ತುಂಬ ಕೆಲವು ಥೌಸಂಡ್ಸ್ ಆಫ್ ಇಯರ್ಸಿಂದ ನಮ್ಮ ಹ್ಯೂಮನ್ ರೇಸನ್ನೇ ಎಫೆಕ್ಟ್ ಆಗ್ತಾ ಇದೆ. ಆದ್ರೇನು ಈಗಲೂ ನ್ಯಾಷನಲ್ಲು ಮತ್ತು ಗ್ಲೋಬಲ್ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸೀಸ್. ಬಟ್ ಒಂದು ಏನಂದರೆ, ಇಂಡಿಯನ್ ಗೌರ್ಮೆಂಟ್ ಲಾಸ್ಟ್ 40-50 ವರ್ಷದಿಂದ ತುಂಬ ಎಫರ್ಟ್ ತಗೊಂಡು ಮಲೇರಿಯಾ ಕಾಯಿಲೆ ತುಂಬ ಕಡಿಮೆ ಮಾಡಿದೆ. ಆದ್ರೇನು ಈಗಲೂ ಅದು ಜ್ವರಗಿ ಮತ್ತು ಸುಮಾರು ಪೇಷಂಟ್ ICUಯಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಕಾರಣ. ಕೆಲವು ಸ್ಟೇಟ್ಸಲ್ಲಿ ಇನ್ನೂ ತುಂಬ ಪೇಷಂಟ್ಸ್ಗೆ ಬರ್ತಾ ಇದೆ, ಎಸ್ಪೆಷಲಿ ಒರಿಸ್ಸಾ, ಜಾರ್ಖಂಡ್, ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ. ಅದಕ್ಕೋಸ್ಕರ ಈ ಕಾಯಿಲೆ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು. ಈ ಮಲೇರಿಯಾ ಅನ್ನೋದು ಮಸ್ಕಿಟೋ ಬೈಟಿಂದ ಬರೋದು, ಸೊಳ್ಳೆ ಕಚ್ಚಿದರೆ ಬರೋದು. ಆ ಸೊಳ್ಳೆ ಹೆಸರು ಫಿಮೇಲ್ ಎನಾಫಿಲಸ್, ಅಂದರೆ ಎನಾಫಿಲಸ್ ಮಸ್ಕಿಟೋ ಅಂತ ಇದೆ. ಅದರಲ್ಲಿ ಫಿಮೇಲ್ ವರ್ಷನ್ ಮಾತ್ರ ಕಚ್ಚಿದರೆ ಮಾತ್ರ ಬರೋದು. ಅದು ಬಂದರೆ ಏನಾಗುತ್ತಂದರೆ ಜ್ವರ ಬರೋದು, ಯೂಶ್ವಲಿ ತುಂಬ ಕಂಡಬಟ್ಟೆ ಜ್ವರ, ಅದರೊಟ್ಟಿಗೆ ಚಳಿ. ಈ ಜ್ವರ ಇನ್ನೊಂದು ಮಲೇರಿಯಾ ಲಕ್ಷಣ ಏನಂದರೆ, ಜ್ವರ ಕಂಟಿನ್ಯೂಸ್ ಬರಲ್ಲ, ಒಂದು ದಿವಸ ಬರುತ್ತೆ, ಒಂದು ದಿವಸ ಬರೋದಿಲ್ಲ, ಮತ್ತೆ ಜ್ವರ ಚಳಿ ಸ್ಟಾರ್ಟ್ ಆಗುತ್ತೆ. ಈ ಥರ ಜ್ವರ ಬರುವಾಗ ಮಲೇರಿಯಾ ಎನಿಸ್ಬೋದಂತ ನಾವು ಡಾಕ್ಟ್ರೆಲ್ಲ ನೋಡ್ತಾ ಇರ್ತೀವಿ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮೈಲ್ಡ್ ಫಾರ್ಮ್ ಬರುತ್ತೆ, ಜ್ವರ ಬರ್ತದೆ, ಡಾಕ್ಟ್ರ್ ಹತ್ರ ಹೋದರೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗುತ್ತೆ. ಕೆಲವರಿಗೆ ಸೀರಿಯಸ್ ಫಾರ್ಮ್ ಬರುತ್ತೆ, ಎಸ್ಪೆಷಲಿ ಅದರಲ್ಲಿ ಒಂದು ವೆರೈಟಿ ಇದೆ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಅಂತ ಇದೆ. ಆ ವೆರೈಟಿ ಬಂದರೆ ನಮ್ಮ ಲಂಗ್ಸಲ್ಲಿನೂ, ಕಿಡ್ನಿ, ಲಿವರು, ಬ್ರೈನ್ಗೆಲ್ಲ ತಾಕಿ ತುಂಬ ಸೀರಿಯಸ್ ಆಗ್ಬೋದು. ಬ್ರೈನ್ ಎಫೆಕ್ಟ್ ಎಸ್ಪೆಷಲಿ ಮಕ್ಕಳಲ್ಲಿ ತುಂಬ ಸೀರಿಯಸ್ ಆಗಿ ಬರ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ಲ, ಸುಮಾರು ವರ್ಷದಿಂದ ಟ್ರೀಟ್ಮೆಂಟ್ ಒಳ್ಳೇದಿದೆ. ಈಗ ಸಣ್ಣ ಕಾಯಿಲೆಗಾದರೆ, ಅಂದರೆ ಬರೀ ಜ್ವರ ಬಂದಿದೆ, ಜಾಸ್ತಿ ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಇದು ಟ್ಯಾಬ್ಲೆಟ್ ಹೆಸರು ACT ಅಂತ ಹೇಳ್ತೀವಿ, ಆರ್ಟಿಮಿಸಿನ್ ಕಾಂಬಿನೇಷನ್ ಥೆರಪಿ. ಅಂದರೆ ಒಂದೇ ಟ್ಯಾಬ್ಲೆಟ್ 2-3 ಔಷಧಿ ಇರುತ್ತೆ, ಅದನ್ನು ಕೊಟ್ಟು 3-5 ದಿವಸ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು. ಅದೇ ಈಗ ಸೀರಿಯಸ್ ಆಗಿ ಬಂದು, ಅಂದರೆ ಕೆಲವು ಪೇಷಂಟಿಗೆ ನಾವು ನೋಡಿದಾಗೆ ಕಿಡ್ನಿ ಪ್ರಾಬ್ಲಮ್ಮು, ಉಸಿರಾಡಲಿಕ್ಕೆ ಕಷ್ಟ, ಬ್ರೈನಿಗೆ ಇಂಜೆಕ್ಷನ್ ಆಗಿ ಕೊಡಬೇಕು. ಇದೇ ಟ್ಯಾಬ್ಲೆಟು ಇಂಜೆಕ್ಷನ್ ಆಗಿ ಕೊಡ್ತೇವೆ. ಟ್ರೀಟ್ಮೆಂಟ್ ಒಂದೇ ಇಂದ ಮಲೇರಿಯಾ ಕಡಿಮೆ ಆಗಲ್ಲ, ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ಕಂಟ್ರೋಲ್ ಮಾಡಬೇಕಂದ್ರೆ ಫಸ್ಟು ಅದು ಕಾಯಿಲೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಮಲೇರಿಯಾ ಇದೆಯಾ ಇಲ್ಲ ಅಂತ ಲ್ಯಾಬಲ್ಲಿ ಟೆಸ್ಟ್ ಮಾಡಬೇಕು. ನಾವು ಬ್ಲಡ್ ತೆಗೆದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೇವೆ. ಹಾಗೆ ರೀಸೆಂಟಾಗಿ ಒಂದು 5-10 ವರ್ಷದಿಂದ ಮಲೇರಿಯಾ PCR, ಅಂದರೆ ಸ್ವಲ್ಪ ಮಲೇರಿಯಾ ಇದ್ರೂ ಬ್ಲಡ್ಡಲ್ಲಿ ಸಿಗ್ತದೆ ನಮಗೆ, ಕಾರ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಥರ ಮಾಡಿದರೆ ಕರೆಕ್ಟ್ ಡಯಾಗ್ನೋಸ್ ಸಿಗ್ತದೆ, ಯಾವುದಂದರೆ ಯಾವ ಮಲೇರಿಯಾ, ಯಾವ ವೆರೈಟಿ ಅಂತ ಮಲೇರಿಯಾನು ಸಿಗ್ಬೋದು. ಸೊ ಒಂದು ಡಯಾಗ್ನೋಸ್ ಮಾಡೋದು ಬ್ಲಡ್ ಟೆಸ್ಟಿಂದ, ಎರಡನೇದು ಟ್ರೀಟ್ಮೆಂಟ್ ಕೊಡೋದು. ಬಟ್ ಈ ಎರಡೂ ಆದ್ರೇನು ನಾವು ಫೈನಲಿ ಮಲೇರಿಯಾ ಬರಲೇಬಾರ್ದು ನಮ್ಮ ಕಂಟ್ರಿಗೆ ಅಂದರೆ ಪ್ರಿವೆನ್ಷನ್ ಮಾಡೋದು ಇಂಪಾರ್ಟೆಂಟ್. ಪ್ರಿವೆನ್ಷನ್ ಹೇಗೆ ಮಾಡೋದು? ಒಂದು, ಇಂಡಿವಿಜುವಲ್ ನಾವು ಏನು ಮಾಡಬೇಕು, ಮಸ್ಕಿಟೋಸ್ ಜಾಸ್ತಿ ಇದ್ದೋ ಜಾಗದಲ್ಲಿ ಯಾವಾಗಲೂ ಮಸ್ಕಿಟೋ ನೆಟ್ ಹಾಕೋದು, ಇಲ್ಲ ಅಂದರೆ ಆಯಿಂಟ್ಮೆಂಟ್ಸ್ ಸಿಗ್ತದೆ, ಮಸ್ಕಿಟೋ ರಿಪೆಲೆಂಟ್ಸ್ ಅಂತ ಹೇಳ್ತೀವಿ. ಮತ್ತು ಮನೆಯಲ್ಲಿ ಏನಾದರೂ ನೀರು ಬಂದರೆ ಅದು ನೀರು ಯಾವಾಗಲೂ ಸ್ಟ್ಯಾಗ್ನೆಂಟ್ ಇರಬಾರ್ದು, ಅದು ಕೂಡಲೇ ಹೋದಾಗೆ ಮಾಡಬೇಕು. ಇಲ್ಲ ಎಸ್ಪೆಷಲಿ ಬಾವಿಯಲ್ಲಿ ಅಲ್ಲಿ ಎಲ್ಲ ಕವರ್ ಮಾಡಿ, ಟಂಬ್ಲರ್ಸ್ ಹಾಗೆ ಇದ್ದರೆ ಅದು ಕವರ್ ಮಾಡಿ ಇಟ್ಕೊಳ್ಬೇಕು. ಜ್ವರ ಬಂದರೆ ಕೂಡಲೇ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಮಲೇರಿಯಾ ಇದ್ದದ್ದು ಯಾರಾದರೂ ಇದ್ದರೆ ಅವರಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ. ಪ್ಲಸ್ ಇನ್ನೊಂದು ಒಳ್ಳೆ ನ್ಯೂಸ್ ಏನಂದರೆ, ರೀಸೆಂಟಾಗಿ WHO ಇಂದ 2 ವ್ಯಾಕ್ಸಿನು ಅಪ್ರೂವ್ ಆಗಿದೆ. ಆ ಎರಡೂ ಅಷ್ಟು ಎಫೆಕ್ಟಿವ್ ಅಲ್ಲ, 100% ಎಫೆಕ್ಟಿವ್ ಇಲ್ಲ, ಬಟ್ ಡೆಫಿನೆಟ್ಲಿ ಮೊದಲು ವ್ಯಾಕ್ಸಿನೇ ಇರಲಿಲ್ಲ. ನಾವು ಓವರಾಲ್ ಲಾಸ್ಟ್ 4-5 ಡೆಕೇಡ್ಸಿಂದ ತುಂಬ ಅಡ್ವಾನ್ಸ್ ಮಾಡಿದ್ವಿ, ಮಲೇರಿಯಾ ತುಂಬ ಕಡಿಮೆ ಆಗಿದೆ. ಆದ್ರೇನು ಫೈನಲ್ ಇರಾಡಿಕೇಷನ್ ಮಾಡಬೇಕಂದ್ರೆ ನಾವು ಮತ್ತು ಗೌರ್ಮೆಂಟ್ ಒಟ್ಟಿಗೆ ಸೇರಿ ಅದನ್ನು ಡೆಫಿನೆಟ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.